ಒಂದು ಬದಿ ಸಹ್ಯಾದ್ರಿ, ಬದಿ ಕಡಲು, ನಡು ಮಧ್ಯದಲ್ಲ ಅದಕ್ಕೆ ತೆಂಗುಗಳ ಮದಿಲು. ಸಿರಿಗನ್ನಡ ಚಪ್ಪರವೇ ನನ್ನ ನುಮ್ಮೆ ಹುಟ್ಟುವರು ನಾ ಇಲ್ಲೇ. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು. ಸಿರಿಗನ್ನಡ ಚಪ್ಪರವೇ ನನ್ನ ಜಿಲ್ಲೆ, ಇನ್ನೊಮ್ಮೆ ಹುಟ್ಟುವೆನು ನಾ ಇಲ್ಲೇ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ನೆಕ್ಸ್ಟ್ ಲಾಸ್ಟ್ ಎಂಡ್ವರೆಗೂ ಇಕೋ ಬೀಚಿಂದ ವಿಡಿಯೋಸ್ ಇದೆಲ್ಲನೂ. ಇಕೋ ಬೀಚ್ ಪ್ಲೇಸಸ್ಗಳೇ, ಅಲ್ಲಿರೋ ವ್ಯೂಸೇ ಎಲ್ಲನೂ. ನೆಕ್ಸ್ಟು ನಾನು ಈ ವಿಡಿಯೋದಲ್ಲೇ ನಮ್ಮ ಹೊನ್ನಾವರದಲ್ಲಿ ಯಾವ್ಯಾವ ಪ್ಲೇಸಸ್ಗಳಿವೆ ಅದರ ಹೆಸರನ್ನು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೆಸರುಗಳನ್ನ ಹೇಳ್ತೀನಿ ನಾನು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡೋಣ. ಹೊನ್ನಾವರ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರ. ಹೊನ್ನಾವರದ ದಕ್ಷಿಣಕ್ಕೆ ಶರಾವತಿ ನದಿ ಇದೆ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಹೊನ್ನಾವರದಲ್ಲಿ ಶರಾವತಿ ನದಿ ಅರಬ್ಬಿ ಸಮುದ್ರ ಸೇರುವಂಥ ಸ್ಥಳ ಹೊನ್ನಾವರ. ಮೊದಲು ಹೊನ್ನಾವರವನ್ನು ಹೊನ್ನಾಪುರ ಅಂತ ಹೇಳ್ತಾ ಇದ್ರಂತೆ. ಮೊದಲೆಲ್ಲ ಈ ಜಾಗದಲ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ರಂತೆ. ಅದರಿಂದ ಇದಕ್ಕೆ ಹೊನ್ನಾಪುರ ಅಂತ ಕರಿತಾ ಇದ್ರಂತೆ. ಕೊಂಕಣ ಕರಾವಳಿಯ ರಾಣಿ ಅಂತಲೂ ಹೊನ್ನಾವರನ ಕರೀತಾರೆ. ಹೊನ್ನಾವರ ಅಂದ ತಕ್ಷಣ ನೆನಪಾಗೋದೇ ಫೋಟೋಶೂಟ್ಸ್, ಪ್ರೀ ವೆಡ್ಡಿಂಗ್ ಶೂಟ್ಸ್ಗಾಗಲಿ, ಬರ್ಡೇ ಪಾರ್ಟಿ, ಯಾವುದೇ ಫೋಟೋಶೂಟ್ಸ್ಗಾಗಲಿ ಅದಕ್ಕೋಸ್ಕರ ಹೊನ್ನಾವರನೇ ಜಾಸ್ತಿ ಚಾಯ್ಸ್ ಮಾಡ್ತಾರೆ ಟೂರಿಸ್ಟ್. ಈ ಕಡೆ ಹೆಂಗಿದೆ ಅಂದರೆ ಪ್ಲೇಸು, ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಪ್ರಸಿದ್ಧ ದೇವಸ್ಥಾನ, ಇನ್ನೊಂದು ಕಡೆ ಜಲಪಾತ, ಇನ್ನೊಂದು ಕಡೆ ಪರ್ವತ. ಇದೆಲ್ಲನೂ ಇಷ್ಟ ಆಗೋ ಥರನೇ ಇದೆ ಎಲ್ಲ ಪ್ಲೇಸಸ್ಗಳು. ನೆಕ್ಸ್ಟ್ ಏನಂದರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಾಳುಮೆಣಸು ಬರುತ್ತಲ್ಲ, ಕಾಳುಮೆಣಸನ್ನು ಬೆಳೆಯುವಂಥ ಪ್ರದೇಶ ನಮ್ಮ ಹೊನ್ನಾವರ. ಆ್ಯಕ್ಟರ್ಸ್ ಶಂಕರ್ ನಾಗ್, ಅನಂತ್ ನಾಗ್ ಇವರಿದ್ದಾರಲ್ಲ, ಇವ್ರ ಊರು ಕೂಡ ಹೊನ್ನಾವರ. ಅಂದರೆ ನಮ್ಮ ಹೊನ್ನಾವರದವ್ರವರು. ನಮ್ಮ ಹೊನ್ನಾವರದ ಸುತ್ತಮುತ್ತಲಿನ ಪ್ಲೇಸಸ್ಗಳಲ್ಲಿ ಅಪ್ಸರಕೊಂಡ ಕೂಡ ಒಂದು. ಹೊನ್ನಾವರದಿಂದ ಭಟ್ಕಳಕ್ಕೆ ಹೋಗೋ ದಾರಿಯಲ್ಲಿ 5 ಕಿಲೋಮೀಟರ್ ಹೋದರೆ ಕಾಸರಗೋಡು ಊರು, ಅಲ್ಲೇ ಅಪ್ಸರಕೊಂಡ ಇರೋದು. ಅಪ್ಸರಕೊಂಡ ಪಕ್ಕದಲ್ಲೇ ಉಗ್ರ ನರಸಿಂಹ ಮತ್ತು ಗಣಪತಿ ದೇವಸ್ಥಾನ ಇದೆ. ನೆಕ್ಸ್ಟ್ ಒನ್ ಇಡಗುಂಜಿ. ಶ್ರೀ ಮಹಾಗಣಪತಿ ದೇವಸ್ಥಾನ 1500 ವರ್ಷಗಳ ಇತಿಹಾಸ ಇರುವ ನಮ್ಮ ಇಡಗುಂಜಿ ದೇವಸ್ಥಾನ ಹೊನ್ನಾವರ ತಾಲೂಕು ಕೇಂದ್ರದಿಂದ 14 ಕಿಲೋಮೀಟರ್ ದೂರ ಇದೆ. ಕರ್ನಾಟಕದ ಸಮುದ್ರ ತೀರದ ಪ್ರಸಿದ್ಧ ಗಣಪತಿ ದೇವಸ್ಥಾನಗಳಲ್ಲಿ ನಮ್ಮ ಇಡಗುಂಜಿ ವಿನಾಯಕ ದೇವಸ್ಥಾನವೂ ಒಂದು. ನೆಕ್ಸ್ಟು ರಾಮತೀರ್ಥ. ಶ್ರೀರಾಮನು ರಾವಣ ಹತ್ಯೆಯ ನಂತರ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೆ ಹಲವಾರು ಶಿವಲಿಂಗವನ್ನು ಭಾರತದ ಎಲ್ಲ ಕಡೆ ಪ್ರತಿಷ್ಠಾಪಿಸಿದ್ದಾನೆ. ಆ ಕ್ಷೇತ್ರಗಳಲ್ಲಿ ಹೊನ್ನಾವರದಿಂದ 3 ಕಿಲೋಮೀಟರ್ ದೂರ ಇರುವ ರಾಮೇಶ್ವರ ದೇವಸ್ಥಾನವೂ ಕೂಡ ಒಂದು. ಈ ಸ್ಥಳವನ್ನು ರಾಮತೀರ್ಥ ಎನ್ನುತ್ತಾರೆ. ಓಕೆ, ನೆಕ್ಸ್ಟ್ ಕರಿಕಾನಮ್ಮನ ಗುಡ್ಡ. ಹೊನ್ನಾವರದಿಂದ 12 ಕಿಲೋಮೀಟರ್ ದೂರ ಇದೆ ಈ ದೇವಸ್ಥಾನ. ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಪ್ರತಿಷ್ಠಾಪಿಸಿದ ಪರಮೇಶ್ವರಿ ದೇವಿಯ ದೇವಸ್ಥಾನ. ಈ ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ನೀವು ನೋಡಿಲ್ಲ, ಯಾರ್ಯಾರು ನೋಡಿಲ್ಲ ಈ ಪ್ಲೇಸ್ಗೂ ಹೋಗಿಬಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಗೇರುಸೊಪ್ಪ ಚತುರ್ಮುಖ ಬಸದಿ. ಈ ಪ್ಲೇಸ್ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಅದೇ ಪ್ಲೇಸಿಗೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕಂದರೆ ಅಲ್ಲಿ ಹೇಳಿದ್ರೆ ಒಂದು ಬ್ಲಾಗ್ ಫುಲ್ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಆ ಟೆಂಪಲ್ಲು ಕೂಡ. ಅಲ್ಲಿ ಪ್ಲೇಸು ತುಂಬ ಸ್ಟೋರಿ ಇದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ಅದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ತೂಗು ಸೇತುವೆ ಇದೆ. ಶರಾವತಿ ನದಿಗೆ ನಿರ್ಮಿಸಿರುವಂಥ ತೂಗು ಸೇತುವೆ ಇದೆ, ಅದನ್ನು ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ. ಹೊನ್ನಾವರದಿಂದ 8 ಕಿಲೋಮೀಟರ್ ದೂರ ಇದೆ ಈ ದೇವಸ್ಥಾನ, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ. ನೆಕ್ಸ್ಟ್ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಬೀಚ್ಗೆ ಹೋಗ್ತೀವಲ್ಲ, ಇಕೋ ಬೀಚಿಂದ ಆಪೋಸಿಟಲ್ಲೇ ಕಾಂಡ್ಲಾ ನಡಿಗೆ ಅಂತ ಇದೆ. ಆ ಪ್ಲೇಸು ಚೆನ್ನಾಗಿದೆ. ನಾವು ಅವತ್ತು ಹೋದಾಗ ಲೇಟ್ ಆಗಿತ್ತು ಹೋಗುವಾಗ, ಅದಕ್ಕೆ ನಮ್ಗೆ ಇಕೋ ಬೀಚ್ಗೆ ಅಲ್ಲಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ವಿಡಿಯೋಸ್ ತೊಗೊಂಡು ಹೊರಗೆ ಬರೋ ಅಷ್ಟರಲ್ಲೇ
ಕತ್ಲಾಗಿತ್ತು. ಸೊ ಅದಕ್ಕೆ ನಾವು ಮಕ್ಕಳು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗಿಲ್ಲ. ಬೀಚಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಹಾಗೆ ಬಂದುಬಿಟ್ವಿ ಮನೆಗೆ. ಇಷ್ಟು. ಓಕೆ, ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟು ನಾನು ಇವಾಗ ಯಾವ್ಯಾವ ಪ್ಲೇಸ್ ಹೆಸರು ಹೇಳಿದ್ದೀನೋ ಆ ಪ್ಲೇಸಲ್ಲಿ ಹೋಗಿಬಿಟ್ಟು ಆ ಪ್ಲೇಸಲ್ಲೇ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಊರಿಗೆ ಹೋದಾಗ. ಆಮೇಲೆ ಅಲ್ಲಿಂದ ಮನೆಗೆ ಬಂದುಬಿಟ್ಟು ಫ್ರೆಶ್ ಆಗಿ ನಾವು ಹೊರಟ್ವಿ ಬೆಂಗಳೂರಿಗೆ. ನಾನು ದಿಯಾ ಹೊರಟ್ವಿ. ಅವಳು ನೋಡಿ ಈ ವಿಡಿಯೋದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ. ರೀಲ್ಸ್ ಎಲ್ಲ ಮಾಡ್ಕೊತ ನಾವು ಹೊರಟ್ವಿ ಬೆಂಗಳೂರಿಗೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್.